ನಮಸ್ಕಾರ ಸ್ನೇಹಿತರೆ. ನಮ್ಮೆಲ್ಲರ ಜೀವನದಲ್ಲಿ ನಾವು ಕಲಿಯಬೇಕಾದ ಒಂದು ಮುಖ್ಯ ಪಾಠವಿದೆ. ಪ್ರತಿಯೊಬ್ಬ ಮನುಷ್ಯನಿಂದಲೂ ಸಣ್ಣ ಪುಟ್ಟ ತಪ್ಪುಗಳು ಆಗುವುದು ಸಹಜ. ಈ ಭೂಮಿಯ ಮೇಲೆ ಯಾರೂ ಪರಿಪೂರ್ಣರಲ್ಲ. ನಾವೆಲ್ಲರೂ ಒಂದಲ್ಲ ಒಂದು ಸಮಯದಲ್ಲಿ ತಪ್ಪುಗಳನ್ನು ಮಾಡುತ್ತೇವೆ. ಆದರೆ ನಾವು ತಪ್ಪುಗಳನ್ನು ಮಾಡಿದಾಗ ಹೇಗೆ ವರ್ತಿಸುತ್ತೇವೆ ಎಂಬುದು ನಮ್ಮ ನಿಜವಾದ ವ್ಯಕ್ತಿತ್ವವನ್ನು ತೋರಿಸುತ್ತದೆ. ನಿಮ್ಮ ಬಗ್ಗೆ ಯಾರೋ ಏನೋ ಹಿಂದಿನಿಂದ ಮಾತಾಡಿದ್ದು, ದೂಷಿಸಿದ್ದು ಗೊತ್ತಾದಾಗ ಅದಕ್ಕೆ ಕೋಪಗೊಳ್ಳದೆ ನಕ್ಕು ಸುಮ್ಮನಾಗಿ. ಯಾಕೆಂದರೆ ನಿಮ್ಮ ಹಿಂದೆ ಮಾತನಾಡುವವರು ನಿಮ್ಮ ಮಟ್ಟಕ್ಕೆ ಏರಲು ಸಾಧ್ಯವಾಗದವರು. ಹಾಗಾಗಿ ನಿಮ್ಮ ಬಗ್ಗೆ ಮಾತನಾಡುವುದು ಅವರ ಏಕೈಕ ಆಯ್ಕೆಯಾಗಿರುತ್ತದೆ. ಅವರ ಮಾತುಗಳಿಗೆ ಪ್ರತ್ಯುತ್ತರ ನೀಡುವ ಬದಲು ನಿಮ್ಮ ಕೆಲಸದ ಮೇಲೆ ನೀವು ಗಮನ ಹರಿಸಿ. ಅವರ ಮಾತುಗಳನ್ನು ಕೇಳಿ ದುಃಖಿಸಬೇಡಿ. ಸ್ನೇಹಿತರೆ, ಒಂದು ವೇಳೆ ಯಾರಾದರೂ ನಿಮ್ಮ ತಪ್ಪನ್ನು ನೇರವಾಗಿ ತೋರಿಸಿದಾಗ ಹೌದು ಎಂದು ಒಪ್ಪಿಕೊಳ್ಳಿ. ಬೇಕಿದ್ದರೆ ಅವರಲ್ಲಿ ಕ್ಷಮೆಯನ್ನೂ ಕೇಳಿ. ಇದರಿಂದ ನೀವು ಸಣ್ಣವರಾಗುವುದಿಲ್ಲ, ಬದಲಾಗಿ ನಿಮ್ಮ ಘನತೆ ಹೆಚ್ಚಾಗುತ್ತದೆ. ನಾವು ಸಂಪೂರ್ಣವಾಗಿ ಪರಿಪೂರ್ಣರಲ್ಲ ಎಂಬುದನ್ನು ಒಪ್ಪಿಕೊಳ್ಳುವುದು ಕೂಡ ಒಂದು ಪ್ರಬುದ್ಧ ಮನಸ್ಸಿನ ಲಕ್ಷಣ. ಆದರೆ ಇಲ್ಲಿ ಒಂದು ಮುಖ್ಯವಾದ ಅಂಶವಿದೆ. ನೀವು ಏನಾಗಿದ್ದೀರಿ ಎಂಬ ಬಗ್ಗೆ ನಿಮಗೆ ಸ್ಪಷ್ಟತೆ ಇರುವಾಗ ನಿಮ್ಮನ್ನು ಬೇರೆಯವರ ಮುಂದೆ ನಿರೂಪಿಸಲು ಅಥವಾ ಸಮರ್ಥಿಸಿಕೊಳ್ಳಲು ಸಮಯ ವ್ಯರ್ಥ ಮಾಡಬೇಡಿ. ಸುಮ್ಮನೆ ನಿಮ್ಮ ದಾರಿಯಲ್ಲಿ ಮುಂದೆ ನಡೆದು ಬಿಡಿ. ನಿಮ್ಮ ಜೀವನದ ಹಾದಿ ಬಹಳ ದೂರವಿದೆ. ಈ ದಾರಿಯಲ್ಲಿ ಅನೇಕ ಜನರು ಸಿಗಬಹುದು. ಎಲ್ಲರೂ ನಿಮ್ಮನ್ನು ದೂಷಿಸಬಹುದು ಅಥವಾ ನಿಮ್ಮನ್ನು ಟೀಕಿಸಬಹುದು. ಯಾರೊಬ್ಬರ ದೂರಿಗೆ ನೀವು ನಿಮ್ಮ ದಾರಿ ಮರೆತು ವಾದಕ್ಕೆ ನಿಲ್ಲಬೇಡಿ. ಅಂತಹ ಜನರ ಮಾತುಗಳನ್ನು ಕಿವಿಗೆ ಹಾಕಿಕೊಳ್ಳದೆ ನಿಮ್ಮ ದಾರಿಯಲ್ಲಿ ಮುನ್ನಡೆಯಿರಿ. ಏಕೆಂದರೆ ನಿಮ್ಮ ಹಿಂದೆ ಮಾತನಾಡುವವರನ್ನು ಹಿಂದೆ ಬಿಟ್ಟು ಮುಂದುವರಿಯುವುದೇ ಯಶಸ್ಸು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಇದೇ ರೀತಿ ಇನ್ನೊಂದು ಮೋಟಿವೇಶನಲ್ ವಿಡಿಯೋದೊಂದಿಗೆ ಬರ್ತೀನಿ. ನಮಸ್ಕಾರ.